ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರೋಟೀನ್ ಆಗರವಾಗಿರುವ ಮೊಟ್ಟೆಗಳು ಸ್ನಾಯುಗಳ ದುರಸ್ತಿ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ. ಆರೋಗ್ಯಕರ ತೂಕ ನಿರ್ವಹಣೆ, ಶಕ್ತಿ ಹೆಚ್ಚಳ, ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಳ ಸೇರಿ ಅಸಂಖ್ಯ ಪ್ರಯೋಜನಗಳನ್ನು ಹೊಂದಿದ್ದು ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮೊಟ್ಟೆಗಳನ್ನ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತೆ. ಯಾಕೆ ಅಂದ್ರೆ ಅವು ಪ್ರೋಟೀನ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಪ್ರತಿದಿನ ಮೊಟ್ಟೆಗಳನ್ನ ಸೇವನೆ ಮಾಡೋದ್ರಿಂದ ಇದು ಸ್ನಾಯು ದುರಸ್ತಿ ಮತ್ತು ಉತ್ತಮ ಚಯಾಪಚಯ ಕ್ರಿಯೆಗೆ ನೆರವಾಗುತ್ತೆ. ಮೊಟ್ಟೆಯ ಬಿಳಿ ಭಾಗವು ಸ್ನಾಯು ದ್ರವ್ಯ ರಾಶಿಯನ್ನು ಸುಧಾರಿಸುವ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಈ ಪೋಷಕಾಂಶಗಳ ಸಂಯೋಜನೆಯು ವ್ಯಾಯಾಮದ ಸಮಯದಲ್ಲಿ ಸ್ನಾಯುಗಳನ್ನ ಬಲಪಡಿಸಿ ಆಯಾಸ ಪರಿಹರಿಸುತ್ತೆ. ಜೊತೆಗೆ ದೇಹದ ಒಳ ಅಂಗಗಳ ಕೊಬ್ಬು ಮತ್ತು ಸೀರಂ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುವ ಮೂಲಕ ಲಿಪಿಡ್ ಚಯಾಪಚಯವನ್ನ ಸುಧಾರಿಸುತ್ತದೆ. ಮೊಟ್ಟೆಯು ಹೃದಯ ಮತ್ತು ಮೆದುಳಿನ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಮೊಟ್ಟೆಯ ಹಳದಿ ಲೋಳೆಯಲ್ಲಿರುವ ಕೋಲಿನ್ ಯಕೃತ್ತಿನ ನಿರ್ವಿಷೀಕರಣ ಮತ್ತು ಕೊಬ್ಬಿನ ವಿಭಜನೆಯನ್ನ ಬೆಂಬಲಿಸುತ್ತೆ. ಕೋಲಿನ್ ಸ್ಮರಣ ಶಕ್ತಿ, ಮನಸ್ಥಿತಿ ನಿಯಂತ್ರಣ ಮತ್ತು ಆರೋಗ್ಯಕರ ಮೆದುಳಿನ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ನಿಯಮಿತ ಮೊಟ್ಟೆ ಸೇವನೆಯು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಸುರಕ್ಷಿತ ರೂಪಕ್ಕೆ ಪರಿವರ್ತಿಸುತ್ತೆ. ಇದು ಸಮತೋಲಿತ ಆಹಾರದೊಂದಿಗೆ ಸೇರಿದಾಗ ಹೃದಯ ರಕ್ತನಾಳದ ಅಪಾಯವನ್ನ ನೈಸರ್ಗಿಕವಾಗಿ ಕಡಿಮೆ ಮಾಡುತ್ತೆ. ಕಣ್ಣುಗಳಿಗೂ ವರದಾನವಾಗಿರುವ ಮೊಟ್ಟೆಯ ಹಳದಿ ಲೋಳೆಯಲ್ಲಿ ಲುಟಿನ್ ಮತ್ತು ಜಿಯಾಕ್ಸಾಂಥಿನ್ ಎಂಬ ಪ್ರಬಲ ಉತ್ಕರ್ಷಣ ನಿರೋಧಕಗಳಿದ್ದು ಅವು ಆಕ್ಸಿಡೇಟಿವ್ ಒತ್ತಡ ಮತ್ತು ಅಕಾಲಿಕ ವಯಸ್ಸಾಗುವುದನ್ನು ತಡೆದು ಕಣ್ಣಿನ ಪೊರೆ ಮತ್ತು ಮ್ಯಾಕ್ಯುಲರ್ ಡಿಜನರೇಷನ್ ಅಪಾಯವನ್ನು ಕಡಿಮೆ ಮಾಡುತ್ತೆ. ಮೊಟ್ಟೆಗಳು ಪೋಷಕಾಂಶ ದಟ್ಟವಾದ ಜೈವಿಕವಾಗಿ ಲಭ್ಯವಿರುವ ಪ್ರೋಟೀನ್ ಮೂಲವನ್ನು ಒದಗಿಸುತ್ತೆ. ಇದು ತೂಕ ನಿರ್ವಹಣೆ ಮತ್ತು ಸ್ಥಿರ ಶಕ್ತಿಗೆ ಸಹಕಾರಿಯಾಗಿದೆ. ಮೊಟ್ಟೆಗಳು ಪೋಷಕಾಂಶ ಭರಿತ ಆಹಾರವಾಗಿದ್ದು ಪ್ರತಿದಿನ ಅವುಗಳನ್ನು ಸೇವನೆ ಮಾಡುವುದು ಉತ್ತಮ ಆರೋಗ್ಯಕ್ಕೆ ಸಹಕಾರಿ. ದಿನನಿತ್ಯದ ಆಹಾರದಲ್ಲಿ ಮೊಟ್ಟೆಗಳನ್ನು ಸೇರಿಸಲು ಅನೇಕ ಸುಲಭ ಮತ್ತು ಪೌಷ್ಟಿಕಾಂಶ ಭರಿತ ಮಾರ್ಗಗಳಿವೆ. ಬೇಯಿಸಿದ ಮೊಟ್ಟೆಗಳು ಅತ್ಯಂತ ಸರಳ ಮತ್ತು ಆರೋಗ್ಯಕರ ವಿಧಾನವಾಗಿದ್ದು ಯಾವುದೇ ಹೆಚ್ಚುವರಿ ಕೊಬ್ಬು ಇಲ್ಲದೆ ಮೊಟ್ಟೆಯ ಸಂಪೂರ್ಣ ಪ್ರೋಟೀನ್ ಮತ್ತು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇವುಗಳನ್ನು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿಯೊಂದಿಗೆ ಬೆಳಗಿನ ತಿಂಡಿಯಾಗಿ ಅಥವಾ ಸಂಜೆಯ ಸ್ನಾಕ್ ಆಗಿ ಸೇವಿಸಬಹುದು. ಮೊಟ್ಟೆಗಳನ್ನು ದಿನದ ಬಹುತೇಕ ಎಲ್ಲ ಸಮಯದಲ್ಲೂ ಸೇವಿಸಬಹುದಾದ್ರೂ ನಿಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ಗುರಿಗಳ ಆಧಾರದ ಮೇಲೆ ಕೆಲವು ಸಮಯಗಳು ಹೆಚ್ಚು ಸೂಕ್ತವಾಗಿವೆ. ಬೆಳಗಿನ ಉಪಹಾರದ ಸಮಯದಲ್ಲಿ ಮೊಟ್ಟೆಗಳನ್ನು ಸೇವಿಸೋದು ಅತ್ಯಂತ ಪ್ರಯೋಜನಕಾರಿ. ಯಾಕೆ ಅಂದ್ರೆ ಅವುಗಳಲ್ಲಿರುವ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳು ದೀರ್ಘಕಾಲ ಹೊಟ್ಟೆ ತುಂಬಿದ ಭಾವನೆ ನೀಡೋದ್ರಿಂದ ದಿನವಿಡೀ ಅನಗತ್ಯ ಕ್ಯಾಲೋರಿ ಸೇವನೆಯನ್ನ ತಡೆಯುತ್ತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸ್ಥಿರವಾಗಿರಿಸಿ ಸ್ಥಿರ ಶಕ್ತಿಯನ್ನ ಒದಗಿಸುತ್ತೆ. ತೂಕ ಇಳಿಸುವ ಗುರಿ ಇರುವವರಿಗೆ ಇದು ಅತ್ಯುತ್ತಮ. ಅದೇ ರೀತಿ ಸ್ನಾಯುಗಳ ಬೆಳವಣಿಗೆಯನ್ನ ಗುರಿಯಾಗಿರಿಸಿಕೊಂಡವರಿಗೆ ತೀವ್ರವಾದ ವ್ಯಾಯಾಮದ ನಂತರ ವಿಶೇಷವಾಗಿ 30 ನಿಮಿಷದಿಂದ 1 ಗಂಟೆಯೊಳಗೆ ಮೊಟ್ಟೆಗಳನ್ನು ಸೇವಿಸೋದು ಸ್ನಾಯುಗಳ ದುರಸ್ತಿ ಮತ್ತು ಚೇತರಿಕೆಗೆ ವೇಗ ನೀಡುತ್ತೆ. ಮಧ್ಯಾಹ್ನ ಶಕ್ತಿಯ ಕುಸಿತ ಉಂಟಾದಾಗ ಅಥವಾ ಹಸಿವಾದಾಗ ಜಂಕ್ ಫುಡ್ ಬದಲಿಗೆ ಬೇಯಿಸಿದ ಮೊಟ್ಟೆಗಳನ್ನು ಮಧ್ಯಾಹ್ನದ ಸ್ನಾಕ್ಸ್ ಆಗಿ ಬಳಸೋದ್ರಿಂದ ಹಸಿವನ್ನ ನಿಯಂತ್ರಿಸಬಹುದು. ಪ್ರತಿದಿನ ಮೊಟ್ಟೆಗಳನ್ನು ಸೇವಿಸೋದ್ರಿಂದ ತೂಕ ಇಳಿಕೆ, ಶಕ್ತಿ ಹೆಚ್ಚಳ ಮತ್ತು ಕೊಲೆಸ್ಟ್ರಾಲ್ ಸುಧಾರಣೆಗೆ ಸಹಾಯವಾಗುತ್ತೆ. ಇದು ಪ್ರೋಟೀನ್ನ ಆಗರವಾಗಿದ್ದು ಸ್ನಾಯು ದುರಸ್ತಿ, ಚಯಾಪಚಯ ಸುಧಾರಣೆ ಮತ್ತು ಮೆದುಳು, ಕಣ್ಣು ಹಾಗೂ ಯಕೃತ್ತಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಸಂಪೂರ್ಣ ಪ್ರಯೋಜನಕ್ಕಾಗಿ ಬೇಯಿಸಿದ ಅಥವಾ ಕಡಿಮೆ ಎಣ್ಣೆ ಬಳಸಿದ ಆಮ್ಲೆಟ್ ರೂಪದಲ್ಲಿ ಮೊಟ್ಟೆಯನ್ನ ಸೇವಿಸಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.